ನಮಸ್ಕಾರ ಸ್ನೇಹಿತರೆ. ಯುವರಾಜ್ ಸಿಂಗ್ ರಿಟೈರ್ಡ್ ಆದ 4 ವರ್ಷಗಳ ನಂತರ ಟೀಂ ಇಂಡಿಯಾಗೆ ಸಿಕ್ಕಿದ ಯುವರಾಜ್ ಸಿಂಗ್ ಗಿಂತಲೂ ಅಪಾಯಕಾರಿ ಆಲ್ರೌಂಡರ್. ಈತನ ಬ್ಯಾಟಿಂಗ್ ಬೌಲಿಂಗ್ ಕಂಡು ನಡುಗುತ್ತಿವೆ ಎದುರಾಳಿ ತಂಡಗಳು. ಹಾಗಾದ್ರೆ ಆ ಯುವ ಆಟಗಾರ ಯಾರು? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಬಂಧುಗಳೇ, ನಿಮ್ಮ ಪ್ರಕಾರ ಯುವರಾಜ್ ಸಿಂಗ್ ಹಾಗೂ ಸುರೇಶ್ ರೈನಾ ಇವರಿಬ್ಬರಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಯಾರು ಅಥವಾ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ ಸಮಯದಲ್ಲಿ ಟೀಂ ಇಂಡಿಯಾವು ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳ T20 ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಮೊದಲ T20 ಪಂದ್ಯವನ್ನ 6 ವಿಕೆಟ್ಗಳಿಂದ ಮೊಹಾಲಿಯಲ್ಲಿ ಗೆದ್ದು ಬೀಗಿದ್ದರೆ, ಭಾನುವಾರ ಇಂದೋರ್ನ ಹೋಲ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ 2ನೇ T20 ಪಂದ್ಯವನ್ನ ಸಹ ಭಾರತೀಯ ಕ್ರಿಕೆಟ್ ತಂಡವು 6 ವಿಕೆಟ್ಗಳಿಂದ ಗೆದ್ದುಕೊಂಡಿತು. ಈ ಮೂಲಕ 3 ಪಂದ್ಯಗಳ T20 ಸರಣಿಯನ್ನ ಟೀಂ ಇಂಡಿಯಾವು 2-0 ಅಂತರದಿಂದ ಈಗಾಗಲೇ ಕೈವಶಪಡಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಇದೀಗ ಈ ಸರಣಿಯ ಮೂಲಕ ಟೀಂ ಇಂಡಿಯಾದ ಯುವ ಆಟಗಾರರೆಲ್ಲ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರುತ್ತಿದ್ದಾರೆ. ಅದರಲ್ಲಿಯೂ ಹಲವು ವರ್ಷಗಳ ನಂತರ ಟೀಂ ಇಂಡಿಯಾದಲ್ಲಿ ಅವಕಾಶವನ್ನ ಪಡೆದುಕೊಂಡ ಶಿವಂ ದುಬೆ ಅವರು ಮೊದಲ T20 ಪಂದ್ಯದಲ್ಲಿ 63 ರನ್ಗಳ ಬ್ಯಾಟಿಂಗ್ ಹಾಗೂ 1 ವಿಕೆಟ್ ಪಡೆಯುವ ಮೂಲಕ ಬೌಲಿಂಗ್ ನಲ್ಲಿಯೂ ಗಮನಾರ್ಹ ಪ್ರದರ್ಶನವನ್ನ ತೋರಿದ್ದಾರೆ. ಇನ್ನು 2ನೇ T20 ಪಂದ್ಯದಲ್ಲಿಯೂ ಶಿವಂ ದುಬೆ ಅವರು ಕೇವಲ 32 ಎಸೆತಗಳಿಂದ 63 ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸ್ನೇಹಿತರೆ. ಈ ಮೂಲಕ ಶಿವಂ ದುಬೆ ಅವರು ಯುವರಾಜ್ ಸಿಂಗ್ ಗಿಂತಲೂ ಅಪಾಯಕಾರಿಯಾದ ಆಲ್ರೌಂಡರ್ ಆಟವನ್ನ ಆಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ವಾಸ್ತವವಾಗಿ ಹಾರ್ದಿಕ್ ಪಾಂಡ್ಯರವರ ಅನುಪಸ್ಥಿತಿಯಲ್ಲಿ ತಂಡಕ್ಕೆ ಆಯ್ಕೆಯಾದ ಶಿವಂ ದುಬೆ ಅವರು ಇದೀಗ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ತಮ್ಮ ಅಪಾಯಕಾರಿ ಆಟವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಇಲ್ಲಿವರೆಗೂ 20 ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನ ಆಡಿರುವ ಶಿವಂ ದುಬೆ ಅವರು ಇದೇ ಸಮಯದಲ್ಲಿ 275 ರನ್ ಬಾರಿಸಿದ್ದಾರೆ ಸ್ನೇಹಿತರೆ. ಇನ್ನು ಇವರ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 180ಕ್ಕೂ ಅಧಿಕವಾಗಿದೆ ಸ್ನೇಹಿತರೆ. ಈ ಮೂಲಕ ಶಿವಂ ದುಬೆ ಅವರು ಯುವರಾಜ್ ಸಿಂಗ್ ಅಂತಲೂ ಅಪಾಯಕಾರಿ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ. ಬಂಧುಗಳೇ, ನಿಮಗೇನನ್ಸುತ್ತೆ? ಶಿವಂ ದುಬೆ ಅವರಿಗೆ ಮುಂಬರುವ T20 ವಿಶ್ವಕಪ್ ನಲ್ಲಿ ತಂಡದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.